ಬಾಗಲಕೋಟೆ ನಗರದಲ್ಲಿ ನಡೆದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯ ಕಾರ್ಯಕ್ರಮದ ಮೇಲೆ ಮತಾಂಧ ಜಾತಿ ಮನಸ್ಥಿತಿಯ ಯುವಕರು ಕಲ್ಲು ತೂರಿದ್ದು ಇದರಿಂದ ಹಿಂದೂ ಸಮಾಜಕ್ಕೆ ನೋವಾಗಿದೆ. ತಕ್ಷಣ ಅಂತಹ ಮತಾಂಧರನ್ನು ಬಂಧಿಸಿ ಗಡೀಪಾರು ಮಾಡಬೇಕು ಹಾಗೂ ಅದಕ್ಕೆ ಪ್ರೋತ್ಸಾಹ ನೀಡಿದವರನ್ನು ಶಿಕ್ಷಿಸಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ಸಮಾಜ ಹಾಗೂ ಹಿಂದೂಪರ ಸಂಘಟನೆ ಒಕ್ಕೂಟ ಮುಧೋಳಿಯವರು ನಿಮ್ಮದು ಬೇಡಿಕೆಗಳಿದೆ. ಏನಂತರ ಈ ಒಂದು ಮೊನ್ನೆ ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ನಡೆದ ಸಮಯದಲ್ಲಿ ಇನ್ನು ಜಾತಿ ಮನಸ್ಥಿತಿ ಯುವಕರು ಕಲ್ಲು ತೋರಿದ್ದಾರೆ. ಇದಕ್ಕೆ ಹಿಂದೂ ಸಮಾಜಕ್ಕೆ ನೋವಾಗಿದೆ. ಅದರಿಂದ ಯಾರು ಅದಕ್ಕೆ ತಪ್ಪಿಸ್ತಿದ್ದಾರೆ ಸೂಕ್ತವಾಗಿ ಬಂಧಿಸಿ ಗಡೀಪಾರು ಮಾಡಬೇಕು. ಆಮೇಲೆ ಈ ರೀತಿ ಆದವರಿಗೆ ಪ್ರೋತ್ಸಾಹ ನೀಡದೇ ಇರಬೇಕಂತೇಳಿ ತಾವು ಕರ್ನಾಟಕ ಸರ್ಕಾರಕ್ಕೆ ಮನವೊಲಿಸಬೇಕು. ಕರ್ನಾಟಕ ಸರ್ಕಾರ ಗಮನ ತರಬೇಕಂತ ತಾವೆಲ್ಲ ಕೊಟ್ಟಿದ್ದೀರಿ. ಸೊ ಇದ್ರ ಪ್ರಕಾರ ನಾನು ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ತಲುಪಿಸುವ ವ್ಯವಸ್ಥೆ ಮಾಡ್ತೀನಿ. ಮುಧೋಳ ಬಾಗಲಕೋಟ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಶೋಭಾಯಾತ್ರೆ ನಡೆಯುತ್ತಿದ್ದ ವೇಳೆ ಕಲ್ಲು ತೂರಾಟ ನಡೆದ ಘಟನೆಯನ್ನ ಖಂಡಿಸಿ ಇಂದು ಮುಧೋಳ ನಗರದ ಶಿವಾಜಿ ಸರ್ಕಲ್ನಲ್ಲಿ ಕ್ಷತ್ರಿಯ ಮರಾಠ ಸಮಾಜ, ಹಿಂದೂ ಪರ ಸಂಘಟನೆಗಳ ಒಕ್ಕೂಟ, ಹಿಂದೂ ಕಾರ್ಯಕರ್ತರು ಹಾಗೂ ಸಮಾಜದ ಮುಖಂಡರುಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಮುಖಂಡರು, ಮತಾಂಧ ಜಿಹಾದಿ ಮನಸ್ಥಿತಿಯ ಯುವಕರು ಕಲ್ಲು ತೂರಿದ್ದು ಇದರಿಂದ ಹಿಂದೂ ಸಮಾಜಕ್ಕೆ ನೋವಾಗಿದೆ. ಇಂತಹ ಮತಾಂಧರನ್ನ ತಕ್ಷಣ ಬಂಧಿಸಿ ಗಡೀಪಾರು ಮಾಡಬೇಕು. ಅಲ್ಲದೆ ಅದಕ್ಕೆ ಪ್ರೋತ್ಸಾಹ ನೀಡಿದವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ರು. ಇನ್ನು ಶಂಕರಗೌಡ ಪಾಟೀಲ್ ಅವರು ಮಾತನಾಡಿ, ಜಿಹಾದಿ ವಿರುದ್ಧ ಮನಸ್ಸು ಹೊಂದಿರುವ ಕಿಡಿಗೇಡಿಗಳಿಗೆ ಉಗ್ರವಾದ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಮರಾಠ ಸಮಾಜದ ಮುಖಂಡರಾದ ಅನಂತರಾವ ಘೋರಪಡೆ, ಸಂತೋಷ ಫಾಲೋಜಿ, ರಾಮಾಜಿ ಘೋರಪಡೆ, ರಾಜು ಟಂಕಸಾಲಿ, ಬಸುದಾಸರ, ಬಸವರಾಜ್ ಮಹಾಲಿಂಗೇಶ್ವರ ಮಠ, ಶಿವು ಹಿರೇಮಠ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಆ ಕಲ್ಲು ತೂರಾಟ ಆಗಿದ್ದಲ್ಲೇ ಮಾರ್ಕೆಟ್ ಅಲ್ಲ, ಕಲ್ಲು ತೂರಾಟ ಆಗಿದ್ದು ಅಕ್ರಮವಾದ ಗೋನ ಕಡಿತಕ್ಕಂಥ ಕಸಾಯಿಖಾನೆ ಮೇಲೆ ತುಷ್ಟೀಕರಣ ಮಾಡಕ್ ಒಂದು ಇಡೀ ಮಿತಿ ಇರ್ಬೇಕಲ್ಲ. ಇನ್ನು ಒಳಗಿಟ್ಟಂತವ್ರು ನಾವು ಕಳೆದ ಸಾರಿ ಅವತ್ತಿನ ಮಾರನೇ ದಿನ 20ನೇ ತಾರೀಕಿನ ಒಂದ್ಸರಿ ಇಲ್ಲಿ ಸಾಂಕೇತಿಕವಾಗಿ ಬಂದ್ ಮಾಡಿದ್ವಿ. ಅವತ್ತು ಹೇಳಿದ್ವಿ, ಈಗೂ ಹೇಳಕ್ಕೆ ಮುಧೋಳ ಇದೊಂದು ಸಿಂಧೂಪುರ ಕೋಟೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನು ಪ್ರತಿಯೊಂದು ಮನೆ ಒಳಗೂ ದೇವರಂತೆ ಪೂಜಿಸುವ ಊರು ನಮ್ಮದು. ಅಕಸ್ಮಾತ್ ನಾಳೆ ದಿನ ನೀವು 163 ಹಾಕಿರ್ಬೋದು, ವರ್ಷಾನುಗಂಟಲೆ 163 ಹಾಕಕ್ ಬರಂಗಿಲ್ಲ. ಪಂಕಾಮಸೀದಿ ಮುಂದೆ ಒಳಗಿದ್ದಂತ ಪಂಕಾಮಸೀದಿ ಒಳಗಿದ್ದಂತ ಆ ಮುಸಲ್ಮಾನರಿಗೆ ನಾನು ಇಲ್ಲಿಂದ ಎಚ್ಚರಿಕೆ ಫೆಬ್ರವರಿ 19ರಂದು ಮಹಾರಾಜರ ಮೆರವಣಿಗೆಯ ಕಾರ್ಯಕ್ರಮದ ಮೇಲೆ ಮುಸಲ್ಮಾನರು ಆ ಪಂಕಾ ಮಸೀದಿಯ ಮನೆಯಿಂದ ಕಲ್ಲು ತೂರಾಟವನ್ನು ಮಾಡಿದ್ದು ಇದರಿಂದ ಅಖಂಡ ಹಿಂದೂ ಸಮಾಜಕ್ಕೆ ಘಾಸಿಯಾಗಿದೆ. ಈ ಸಂದರ್ಭದಲ್ಲಿ ಹೇಳ್ತೀನಿ, ಆ ಪಂಕಾ ಮಸೀದಿಯಲ್ಲಿ ಸುಮಾರು 5ರಿಂದ 10 ವರ್ಷಗಳಲ್ಲಿ ಇದು ಸರಾಸರಿ 15ನೇ ಕಲ್ಲು ತೂರಾಟ. ಇದು ಪಂಕಾ ಮಸೀದಿನೋ ಏನೋ ಪತ್ತರ ಮಸೀದಿನೋ ತಿಳಿತಾ ಇಲ್ಲ ನಮಗೆ. ಅದಕ್ಕೆ ನಾ ಏನು ಹೇಳ್ತೀನಿ, ನೀವು ಪಂಕಾ ಮಸೀದಿಯಲ್ಲಿ ಏನಾರು ಮಾಡ್ಬೋದು ನೀವು, ಆದರೆ ಜಿಲ್ಲೆ ಒಳಗೆ ಸಾಕಷ್ಟು ಮಸೀದಿ ಅದಾವೆ. ನೀವು ಅಲ್ಲಿ ಇಡೀ ಹಿಂದೂ ಸಮಾಜ ರೊಚ್ಚಿಗೆ ನಿಮ್ಮ ಮೇಲೆ ಏನಾದ್ರು ಮಸೀದಿ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಗೊತ್ತಾಗತ್ತೆ. ಹಿಂದೂ ಸಮಾಜನ ಕೆಣಕಿದ್ರೆ ಏನಾಗತ್ತೆ ಅನ್ನೋಕೆ ನಾವು ಮುಧೋಳದ ಉದಾಹರಣೆ ಕೊಡ್ತೀನಿ ನಮಗೆ. ಮುಧೋಳದೊಳಗೆ ಬರೀ ಗಣಪತಿ ಮೆರವಣಿಗೆ ಮೇಲೆ ಒಂದು ಕಲ್ಲು ತೂರಾಟ ಮಾಡಿದ್ಕ ಇನ್ನೂ 100 ವರ್ಷ ಇಡೀ ಮುಸ್ಲಿಂ ಸಮಾಜ ಮರಿಬಾರ್ದ, ಹಂಗೆ ಹಿಂದೂ ಸಮಾಜ ಉತ್ತರ ಕೊಟ್ಟೈತಿ. ಈಗ ಪಂಕಾ ಮಸೀದಿ ಮೇಲಿಂದ ಶಿವಾಜಿ ಮಹಾರಾಜರ ಮೆರವಣಿಗೆ ಕಲ್ಲು ತೂರಾಟ ಮಾಡಿರ್ಬೇಕು. ಅದ್ರ ಮತ್ತೊಮ್ಮೆ ಮೆಸೇಜ್ ಕೊಡ್ತೀವಿ ನಾವು ಬಾಗಲಕೋಟೆಯಾಗ, ಇನ್ನೂ 100 ವರ್ಷ ಬಾಗಲಕೋಟೆ ಮುಸಲ್ಮಾನರು ಮರಿಬಾರ್ದ. ಆ ರೀತಿ ಮುಂದಿನ ದಿನಮಾನಗಳ ಘಟನೆ ಆಗತ್ತಿ. ಅದಕ್ಕೆ ಅಲ್ಲಿ ಹಿರಿಯರ ವಿಚಾರ ಮಾಡ್ಬೇಕು. ನಿಮ್ಮ ಸಮಾಜದ ಮುಸಲ್ಮಾನರನ್ನ ಯಾವ ರೀತಿ ಇಟ್ಕೋತಿರೋ ಈಗ ಎತ್ತರ ಇಟ್ಕೋರಿ. ಮುಂದಿನ ದಿನಮಾನ ಒಳಗ 100 ವರ್ಷ ಆದರೂ ನೀವು ಯಾವತ್ತೂ ಮರಿಬಾರ್ದು ಅಂತ ಉತ್ತರ ಈ ಇಡೀ ಹಿಂದೂ ಸಮಾಜ ಕೊಡುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡುತ್ತೆ.